ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ ರಾಜಸ್ಥಾನದಲ್ಲಿ. ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಕಿಂಗ್ಸ್ ರಾಜಸ್ಥಾನ್. ನಾನೀಗ ಜೈಪುರಿಗೆ ಬಂದಿದ್ದೀನಿ. ಜೈಪುರಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ ನೋಡೋ ಕ್ಯೂರಿಯಾಸಿಟಿ ನಿಮ್ಗಿದ್ಯಾ? ಬನ್ನಿ ತೋರಿಸ್ತೀನಿ. ಬೆಂಗಳೂರಿಂದ 36 ಅವರ್ ಜರ್ನಿ ಮಾಡಿಕೊಂಡು ಫೈನಲ್ ಆಗಿ ಜೈಪುರ್ ರೀಚ್ ಆದೆ. ಅಲ್ಲಿಂದ ನಾನು ಹೋಗಿದ್ದು ಹಾಸ್ಟೆಲರ್ಗೆ. ಯಪ್ಪ, ಇಲ್ಲಿರೋ ಬಿಲ್ಡಿಂಗ್ಸ್ ಕೇಳ್ತೀರಾ, ಒಂದೊಂದು ಬಿಲ್ಡಿಂಗು ಒಳ್ಳೆ ಪ್ಯಾಲೇಸ್ ಥರ ಇದೆ. ಇದು ಬಂದ್ಬಿಟ್ಟು ಹಾಸ್ಟೆಲರ್ ಅಂತ ಮುಂಚೆನೇ ಬುಕ್ ಮಾಡಿದ್ದೆ. ನಾನು ಇಲ್ಲಿಗೆ ಬಂದಿದ್ದು ಸುಮಾರು ಒಂದು 8 ಗಂಟೆ ಆಗಿತ್ತು. ಸೊ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು 11 ಗಂಟೆ ಚೆಕ್-ಇನ್ ಅಂತ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ರೆಡಿ ಆಗಿಬಿಟ್ಟು ಸುತ್ತಾಕೊಂಬರೋಣ ಅಂತ ಆಟೋ ತೊಗೊಂಡು ಹೋದೆ. ಈ ಆಟೋದವ್ರ ಕತೆ ಹೇಳ್ತೀರಾ, ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ. ನಿಮಗೆ ದಾರಿಗೆ ಒಬ್ಬೊಬ್ಬರು ಸಿಗ್ತಾರೆ ಆಟೋದವರು. ಬಟ್ ಏನಂತಂದರೆ ತುಂಬ ಹುಷಾರಾಗಿ ಮಾತಾಡಬೇಕಷ್ಟೆ, ಬಾರ್ಗೇನ್ ಮಾಡ್ಬೇಕು ಅವ್ರ ಹತ್ರ. ಸೊ ನಾನು 800 ರೂಪಾಯಿಗೆ ಮಾತಾಡಿದೆ. ಅವನು ಒಂದು 10 ಪ್ಲೇಸಸ್ ತೋರಿಸ್ತೀನಿ ಅಂತ ಅಂದ. ಸರಿ ಅಂತ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾಗ ನನಗೆ ಕಾಣಿಸಿದ್ದು ರಾಜ್ ಮಂದಿರ ಅಂತ. ಇದು ಒನ್ ಆಫ್ ದ ಫೇಮಸ್ಸು ಚಿತ್ರಮಂದಿರ ಅಂತ. ಸಾರಿ ಅಂತ ಅಂದ್ಬಿಟ್ಟು ಹಾಗೆ ಮುಗಿಸ್ಕೊಂಡು ಆಲ್ಬರ್ಟ್ ಮ್ಯೂಸಿಯಂ ಕಡೆ ಹೋದ್ವಿ. ಇಲ್ಲಿ ನೋಡ್ತೀರಾ ಜನ ಜಂಗುಳಿ ಜಾತ್ರೆ, ಸಿನ್ಸ್ ವೀಕೆಂಡ್ ಆಗಿರೋದ್ರಿಂದ ಸಾರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ ಅಂತ ಹೋದೆ. ಆ್ಯಂಡ್ ಟಿಕೆಟ್ ರೇಟ್ಸ್ ಇಲ್ಲಿದೆ ನೋಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಗೆ ಡಿಸ್ಕೌಂಟು. ಅಲ್ಲಿ ನೋಡಿ, ಇಂಡಿಯನ್ ಆದರೆ 52, ಇಂಡಿಯನ್ ಸ್ಟೂಡೆಂಟ್ ಆದರೆ 25. ಸಾರಿ ಅಂತ ಅಂದ್ಬಿಟ್ಟು ಟಿಕೆಟ್ ತಗೊಂಡು ಹಾಗೆ ಹೊರಟೆ. ಈ ಆಲ್ಬರ್ಟ್ ಮ್ಯೂಸಿಯಂ ವಿಶೇಷತೆ ಏನಪ್ಪ ಅಂತಂದರೆ, ಇದು ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಮ್ಯೂಸಿಯಂ ಆ್ಯಂಡ್ ಸ್ಟೇಟ್ ಮ್ಯೂಸಿಯಂ ಆಫ್ ರಾಜಸ್ಥಾನ್ ಅಂತಲೂ ಕರೀತಾರೆ. ಇದು ಬಂದು ರಾಮ್ ನಿವಾಸ್ ಗಾರ್ಡನ್ ಜೈಪುರಲ್ಲಿ ಬರುತ್ತೆ. ಈ ಬಿಲ್ಡಿಂಗ್ನ ಕಟ್ಟಿದ್ದು ಸ್ಯಾಮ್ಯುಯಲ್ಸ್ ವೆಂಟಾ ಜಾಕೋಬ್ ಅಂತ. ಮತ್ತು ಇದನ್ನು 1887ರಲ್ಲಿ ಪಬ್ಲಿಕ್ ಮ್ಯೂಸಿಯಂ ಆಗಿ ಮಾಡಿದ್ರು. ಮಹಾರಾಜ ರಾಮ್ ಸಿಂಗ್ ಅವರು ಇದನ್ನು ಟೌನ್ ಹಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಬಟ್ ಮಾಧವ್ ಸಿಂಗ್ ಅವರು ಬೇಡ, ಇದು ಮ್ಯೂಸಿಯಂ ಆಗೇ ಇರಲಿ ಅಂತ ಇದನ್ನ ಮ್ಯೂಸಿಯಂ ಆಗೇ ಕೊನೆಗೂ ಇರಿಸಿದ್ರಂತೆ. ಮತ್ತು ಈ ಮ್ಯೂಸಿಯಮಲ್ಲಿ ಸುಮಾರು ಕಲೆಕ್ಷನ್ಸ್ ಆಫ್ ಆರ್ಟ್ಸ್, ಕ್ರಾಫ್ಟ್ಸ್ ಮತ್ತು ದ ಈಜಿಪ್ಟಿಯನ್ ಮಮ್ಮಿ, ಕಾರ್ಪೆಟ್ಸ್, ಪೈಂಟಿಂಗ್ಸ್ ಹೀಗೆ ತುಂಬ ಇದ್ದಾವೆ ಗೈಸ್. ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಹಾಲ್, ದ ಆಲ್ಬರ್ಟ್ ಮ್ಯೂಸಿಯಂ ಹಾಲ್ ಅಂತ ಕರೀತಾರೆ ಇದನ್ನು. ಇಲ್ಲಿ ನೋಡಿ, ಎಲ್ಲ ಥರ ರಾಜರ ಪೇಂಟಿಂಗ್ಸ್ ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಈ ಮ್ಯೂಸಿಯಮ್ಗೆ ಆಲ್ಬರ್ಟ್ ಮ್ಯೂಸಿಯಂ ಅಂತ ಏನಕ್ಕೆ ಹೆಸರಿಟ್ರು ಅಂತಂದರೆ, ಈ ಹೆಸರು ಬಂದ್ಬಿಟ್ಟು ಒಬ್ಬ ರಾಜನ್ ಅಂತ. ಆ ರಾಜ ಬಂದ್ಬಿಟ್ಟು ಕಿಂಗ್ ಎಡ್ವರ್ಡ್ ಅಂತ. ಅವನ್ನ ಆಲ್ಬರ್ಟ್ ಎಡ್ವರ್ಡ್ ಅಂತ ಕೂಡ ಕರೀತಿದ್ರು, ಹೂ ಈಸ್ ಕಾಲ್ಡ್ ಆಸ್ ದ ಪ್ರಿನ್ಸಸ್ ಆಫ್ ವೇಲ್ಸ್. ಇದು ಬಂದು ಕಾರ್ಪೆಟ್ ಗ್ಯಾಲರಿ ಅಂತ. ಇಲ್ಲಿ ನೀವು ಪರ್ಷಿಯನ್, ಮೊಘಲ್ ಆ್ಯಂಡ್ ಇಂಡಿಯನ್ ಕಾರ್ಪೆಟ್ಸ್ನ ನೋಡ್ಬೋದು. ಮೊದಲು ಯಾವಾಗ ಮ್ಯೂಸಿಯಂ ಓಪನ್ ಆಯಿತು ಆಗ ಬರೀ 7 ಇಂಡಿಯನ್ ಕಾರ್ಪೆಟ್ಸ್ ಮಾತ್ರ ಇತ್ತಂತೆ. ಆಮೇಲೆ 18 ಟೈಪ್ಸ್ ಆಫ್ ಕಾರ್ಪೆಟ್ಸ್ನ ತರಿಸಿದ್ರು. ಈ 7 ಇಂಡಿಯನ್ ಕಾರ್ಪೆಟ್ಸ್ ನೇಮ್ಸ್ ಹೀಗಿದಾವೆ ನೋಡಿ. ಮೊದಲನೇದು ಬಂದ್ಬಿಟ್ಟು ಪರ್ಷಿಯನ್ ಗಾರ್ಡನ್ ಕಾರ್ಪೆಟ್ ಅಂತ, 17th ಸೆಂಚುರಿದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 3 ಥರದ ಕಾರ್ಪೆಟ್ಸ್ ಇದೆ. ಒಂದು ಬಂದ್ಬಿಟ್ಟು ಆರ್ಕ್ ಶೇಪ್ಡ್ ಕಾರ್ಪೆಟು, ಮತ್ತು ಅದ್ರ ಒಳಗಡೆ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಸರ್ಕ್ಯುಲರ್ ಶೇಪ್ಡ್ ಕಾರ್ಪೆಟು, ಮತ್ತು ಮೂರನೇದು ಆರ್ಕ್ ಶೇಪ್ಡ್ ಕಾರ್ಪೆಟ್ ಬೈ ಮೊಘಲ್ಸ್. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಲಾಂಗ್ ಪ್ಯಾನಲ್ ಕಾರ್ಪೆಟ್ ಅಂತ, ಲಾಹೋರಿಂದ ತರಿಸಿದ್ದು, ವಿಚ್ ಇಸ್ ಆಫ್ 17th ಸೆಂಚುರಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಇಲ್ಲೇನು ಕಾಣ್ತದೆ, ಇಲ್ಲಿ 2 ಕಾರ್ಪೆಟ್ ಇದೆ. ಒಂದು ಬಂದ್ಬಿಟ್ಟು ಜೈಪುರ್ ಜೈಲ್ ಕಾರ್ಪೆಟ್ ಅಂತ, ಮತ್ತು ಇನ್ನೊಂದು ಲಾರ್ಜ್ ಕಾರ್ಪೆಟ್ ಅಂತ. ಈ ಜೈಪುರ್ ಜೈಲ್ ಕಾರ್ಪೆಟ್ ಅಂತ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಈ ಜೈಲಲ್ಲಿ ಇರ್ತಾರಲ್ಲ ಈ ಕೈದಿಗಳು ಅವ್ರು ಮಾಡಿರೋದಂತ ಅದನ್ನು. ಇದು ಬಂದು ಯುರೋಪಿಯನ್ ಆರ್ಟ್ಸ್. ಸೊ ಇಲ್ಲಿ ನೀವು ಬ್ಯೂಟಿಫುಲ್ ಯುರೋಪಿಯನ್ ಸ್ಟೈಲ್ ವೇಸಸ್ಸು, ಕಪ್ಸು ಎಲ್ಲನೂ ನೋಡ್ಬೋದು ಇಲ್ಲಿ. ಇದನ್ನು ನೋಡ್ತಾ ಇದ್ದರೆ ಫೋಟೋ ಫ್ರೇಮ್ ಥರ ಕಾಣಿಸ್ತದೆ ಅಲ್ವಾ? ಖಂಡಿತ ಅಲ್ಲ. ಇದು ಬಂದ್ಬಿಟ್ಟು ಬ್ಯೂಟಿಫುಲ್ ಪೇಂಟಿಂಗ್ ಟೈಲ್ಸ್ ಮತ್ತು ಸ್ಲ್ಯಾಬ್ಸು. ಎಷ್ಟು ಚೆಂದ ಕೆತ್ತಿದ್ದಾರೆ ನೋಡಿ ಅದನ್ನು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇವೆಲ್ಲ ಬಂದ್ಬಿಟ್ಟು ಮೆಡಿವಲ್ ಯುರೋಪಿಯನ್ ಕಲೆಕ್ಷನ್ಸ್ ಅಂತ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇವು ಬಂದ್ಬಿಟ್ಟು ಗ್ರೆಕೋ ರೋಮಾನ್ ಕಲೆಕ್ಷನ್ಸ್ ಅಂತ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಬುದ್ಧ ಸ್ಟ್ಯಾಚ್ಯೂ. ಇದನ್ನು ನೇಪಾಳಿಂದ ತೊಗೊಂಬಂದಿರೋದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ.
ಗೈಸ್ ನೋಡಿ, ಇದು ಜಪಾನೀಸ್ ಆರ್ಟ್ ಅಂತೆ, ಅಕ್ವೈರ್ಡ್ ಫಾರ್ ದ ಜೈಪುರ್ ಮ್ಯೂಸಿಯಂ ಇನ್ ಲೇಟ್ 19th century. ಸೊ ಇಲ್ಲಿ ನೋಡ್ಬೋದು ಹರಾಕಿರಿ ನೈಫ್ ಅಂತ ನೋಡಿ, ಬಂದಿದೆ ಅಲ್ಲಿ. ಇದು ಬಂದ್ಬಿಟ್ಟು ಯೂಸ್ಡ್ ಫಾರ್ ಸೂಸೈಡ್ ಅಂತ. ಎಷ್ಟು ಕಾಮಿಡಿ ಅಲ್ವಾ. ಮತ್ತೆ ವೇಸ್, ಜಪಾನೀಸ್ ಬ್ರೌನ್ಸ್ ಫ್ಲವರಿಂಗ್ ಶ್ರಬ್ ವಿತ್ ಬರ್ಡ್ಸ್ ಕಂಡಿದಲ್ಲ, ಅದೇ ಅದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಜಪಾನೀಸ್ ವಾರ್ಡ್. ಇಲ್ಲಿ ನೋಡಿ, ಇದೆ ಜಪಾನೀಸ್ ವಾರ್ಡ್. ಬೊಂಬೆಗಳು ನೋಡಿ ಎಷ್ಟು ಚಂದ ಇದಾವೆ ಅಂತಂದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಫೈರ್ ಮ್ಯಾನ್ ಅಂತ, ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿಯಾಮ್ಯೋ ಅಂತ, ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಸಮುರೈ ಅಂತ ಇದೆ. ನೋಡಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬಿದ್ದಿದ್ದಾರೆ ಅವರು. ಆಮೇಲೆ ದ ಫಿಫ್ತ್ ಒನ್ ಬಂದ್ಬಿಟ್ಟು ಯಮುಷಿ, ಹಾಫ್ ಪ್ರೀಸ್ಟ್ ಮತ್ತೆ ಹಾಫ್ ಸಮುರೈ ಅಂತ ಇದು. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಇದು ಸ್ಮಾಲ್ ಬ್ರೌನ್ ಸ್ಪೀಕರ್ಸ್ ಇವೆಲ್ಲ ಇಲ್ಲಿ ಕಾಣ್ತಿದಲ್ಲ. ನೋಡಿ ಇದು ಬಂದ್ಬಿಟ್ಟು ಸೋಪ್ ಬಾಕ್ಸು, ಪೌಡರ್ ಬಾಕ್ಸು, ಆಲ್ಮೋಸ್ಟ್ ಎಲ್ಲ ಮೇಕಪ್ಗೆ ಏನೇನ್ ಬೇಕೋ ಎಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಇದು ಕಾಸ್ಮೆಟಿಕ್ಸ್ ಡಬ್ಬ ಅಂತ ಅನ್ಕೊಂಬೇಡಿ, ಇದು ಬಂದ್ಬಿಟ್ಟು ಲೆಟರ್ ಕೇಸ್ ಅಂತ. ಲೆಟರ್ ಕೇಸ್ ವಿತ್ ಸಿಲ್ಕ್ ಬ್ಯಾಂಡ್ ಅಲ್ಲಿ ಮಾಡಿರೋದು ಇದನ್ನ. ಮತ್ತೆ ನೋಡಿ, ಇದು ಪೌಡರ್ ಬಾಕ್ಸ್, ಎಷ್ಟು ಕ್ಯೂಟ್ ಆಗಿರಲ್ಲ. ಇದು ನೋಡಿ ಬರ್ಮೂಸ್ ಗಾಂಗ್ ಅಂತ. ಇದು ಬಂದ್ಬಿಟ್ಟು ವುಡನ್ ಕ್ರೇವ್ಡ್ ಬ್ರಾಕೆಟ್ ಇಂದ ಮಾಡಿರೋದಂತೆ. ಈ ತರ ಸಕ್ಕತ್ತಾಗಿ ಮಾಡಿದಾರಲ್ಲ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸಸ್ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ವಾಟರ್ ಬಾಟಲ್ ಸುರಾಹಿ ಅಂತ, ಮತ್ತೆ ಇದು ಬಂದ್ಬಿಟ್ಟು ವೇಸ್ ಅಂತ, ಮತ್ತೆ ಇದು ಬಂದ್ಬಿಟ್ಟು ಫ್ಲವರ್ ಪಾಟ್ ನೋಡಿ ಎಷ್ಟು ಚಂದ ಇದೆ. ಅಂಡ್ ನಾರ್ಮಲ್ ಆಗಿ ಇದು ಬಂದ್ಬಿಟ್ಟು ವೇಸ್ ವಿತ್ ಡಾಂಕಿ ಗ್ರಾಫಿಟೋ ಬೈ ಹ್ಯಾನಾ ಬಾರ್ಲೋ ಅಂತ ಇದನ್ನ ಮಾಡಿರೋದು. ಇಲ್ಲಿ ಕಾಣಿಸುತ್ತೆ ನೋಡಿ, ಡಾಂಕೀಸ್ ಎಲ್ಲ ಇದೆ, ಎಷ್ಟು ಚಂದ ಆರ್ಟ್ ಮಾಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ವಾಟರ್ ಬಾಟಲ್ ಸುರಾಹಿ. ಸೊ ಇದು ಬಂದ್ಬಿಟ್ಟು ಮಿಸ್ ಗ್ರೋಮಿ ಅವರ ಕ್ಲೇ ಇಂದ ಮಾಡಿರೋದಂತ ಇದನ್ನ. ಮತ್ತೆ ಇದು ಅಷ್ಟೇ, ಇದು ಬಂದ್ಬಿಟ್ಟು ಬೇಸು ಬೈ ಫ್ಲೋರೆನ್ಸ್ ಬಾರ್ಲೋ. ಇದನ್ನ ಇಲ್ಲಿ ನೋಡ್ಬೋದು ನೀವು, ಬರ್ಡ್ಸ್ ಎಲ್ಲ ಇದೆ. ಸೊ ಇದು ನಾರ್ಮಲ್ ಆಗಿ ಬರ್ಡ್ಸ್ ಡಿಸೈನ್ ಎಲ್ಲ ಮಾಡಿದ್ದಾರೆ. ಈ ತರ ತುಂಬಾ ಇದಾವೆ ನೋಡಿ. ಇದು ನೋಡಿದ ತಕ್ಷಣ ಏನ್ ಅನ್ಕೊಂಡ್ರಿ? ಫೋಟೋ ಫ್ರೇಮ್ ಅನ್ಕೊಂಡ್ರಾ? ಖಂಡಿತ ಅಲ್ಲ, ಫೋಟೋ ಫ್ರೇಮ್ ಅಲ್ಲ. ಇದು ಬಂದ್ಬಿಟ್ಟು ಪ್ರಿಂಟೆಡ್ ಟೈಲ್ಸ್ ಅಂತ. ಸೊ ಇಟ್ ಇಸ್ ಮೇಡ್ ಇನ್ ಇರಾನ್. ಅರ್ಜಮಯುತಾನ್ ಇರಾನ್ ಅಲ್ಲಿ ಮಾಡಿರೋದು. ನೋಡಿ, ನೋಡಕ್ ಸೇಮ್ ಫ್ರೇಮ್ಸ್ ತರಾನೇ ಕಾಣಿಸ್ತು. ನನಗೂ ಸಡನ್ ಆಗಿ ನೋಡಿದ ತಕ್ಷಣ ನಾನು ಫ್ರೇಮ್ ಅಂತಾನೆ ಅನ್ಕೊಂಡೆ, ಆದ್ರೆ ಫ್ರೇಮ್ಸ್ ಅಲ್ಲ, ಟೈಲ್ಸ್. ಚಂದ ಇದೆ ಅಲ್ವಾ? ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇದು ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ದೇವರು 15th century ಅಲ್ಲಿ ಮಾಡಿರೋದು. ಸಾಕ್ಸು ಜೈಪುರ್ ಅಲ್ಲಂತೆ ಮಾಡಿರೋದು ಇದು. ಇದೇ ನೋಡಿ ದ ಆನ್ಷಂಟ್ ಮಮ್ಮಿ, ಒನ್ ಆಫ್ ದ ಬಿಗ್ ಕಲೆಕ್ಷನ್ಸ್ ಇನ್ ದಿಸ್ ಆಲ್ಬರ್ಟ್ ಮ್ಯೂಸಿಯಂ. ಇದನ್ನು ಮಮ್ಮಿ ಆಫ್ ದ ಟೂಟು ಅಂತ ಕರೀತಾರೆ. ಹೂ ಇಸ್ ಅ ಫೀಮೇಲ್ ಮೆಂಬರ್ ಫ್ರಮ್ ದ ಪ್ರಿಸ್ಟ್ ಫ್ಯಾಮಿಲೀಸ್ ಆಫ್ ದಿ ಗಾಡ್ ಕೆಮ್. ಈ ಮಮ್ಮಿ ಅಕ್ಮಿನ್ ಆನ್ಷಂಟ್ ಪೋನೋಪೊಲಿಸಲ್ಲಿ ಸಿಕ್ಕಿರೋದಂತ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 28 ಥರದ ಆಸನಗಳನ್ನು. ತುಂಬ ಚೆನ್ನಾಗಿ ಪ್ರತಿಯೊಂದು ಆಸನದ ಹೆಸರು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ.
ಇದೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದು ಗೊಂಬೆ ಕತೆ ಕೇಳೋಕ್ಕೆ. ಇದಂತೂ ತುಂಬ ಚೆನ್ನಾಗಿತ್ತು. ಹಳೆ ಕಾಲದಲ್ಲಿ ನಮ್ಮ ರಾಜರಿದ್ರಲ್ಲ, ಅವ್ರ ಕತೆಗಳನ್ನೆಲ್ಲ ಈ ಗೊಂಬೆ ಮೂಲಕ ವರ್ಣಿಸ್ತಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.